ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಿಮ್ಮ ವಯಸ್ ಕಡೆಗ ಯೂಟ್ಯೂಬ್ ಚಾನಲ್ಗೆ. ತುಂಬ ದಿನಗಳಾದಮೇಲೆ, ತುಂಬ ತಿಂಗಳಾದಮೇಲೆ ನಿಮ್ಮ ಜೊತೆ ಎಲ್ಲ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ವೀಡಿಯೋ. ತುಂಬ 4 ತಿಂಗಳಾದಮೇಲೆ ತುಂಬ ಖುಷಿಯಾಗಿದ್ದೀನಿ. ಏನಕ್ಕೆ ಇಷ್ಟು ದಿವಸ ವೀಡಿಯೋಗಳನ್ನ ಮಾಡ್ತಾ ಇರಲಿಲ್ಲ ಅಂತಂದರೆ, ಫ್ಯಾಮಿಲಿದು ಓಡಾಟ ಇತ್ತು, ಮತ್ತು ಎಕ್ಸಾಮ್ಸ್ ಟೆನ್ಷನ್ ಇತ್ತು, ಮತ್ತು ಯಾವುದೇ ಒಂದು ಮನೆ ಕಟ್ಟಬೇಕು ಅಂದ್ರೂ ಅದಕ್ಕೆ ಬೇಸ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಇಷ್ಟು ದಿವಸ ಪ್ಲ್ಯಾನಿಂಗಲ್ಲಿದ್ದೆ ಹೊರತು ವೀಡಿಯೋಗಳನ್ನ ಮಾಡೋದು ನಿಲ್ಲಿಸೇ ಇರಲಿಲ್ಲ. ಯಾಕಂದರೆ ತುಂಬ ಜನಗಳು ಕೇಳಿದ್ದೀರ, ವೀಡಿಯೋಗಳು ಮಾಡ್ತಾಯಿಲ್ವಾ, ನಿಲ್ಲಿಸ್ಬಿಟ್ಟ ಅಷ್ಟೇ ನಾ ಯೂಟ್ಯೂಬ್ದು ನಿಂದು. ಮತ್ತು ಸ್ವಲ್ಪ ಪಾಸಿಟಿವ್ ಕೇಳಿದ್ರು ಕೂಡ, ಯಾಕೆ ಯೋಗೇಶ್ ತುಂಬ ವೀಡಿಯೋಗಳು ಮಾಡ್ತಾಯಿಲ್ಲ ನೀನು, ಏನಾದ್ರು ಪ್ಲ್ಯಾನಿಂಗಲ್ಲಿದೆಯಾ ಅಥವಾ ಬೇರೆ ಏನಾದ್ರು ಕಂಟೆಂಟ್ ಹುಡುಕ್ತಾ ಇದೆಯಾ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತೆಲ್ಲ ಮತ್ತೆ ಅವರೇ ಕೇಳೋರು, ಒಬ್ಬರು ಫೋನ್ ಮಾಡಿ ಕೇಳೋರು. ತುಂಬ ಖುಷಿಯಾಗುತ್ತೆ. ಆಮೇಲೆ ಇನ್ನೂ ನೀನು ಹಂಗೆ ಮಾಡು ಹಿಂಗೆ ಮಾಡು, ಆ ಥರ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಕೆಲಸದಲ್ಲಿ ಅಖಿಲ್ ಬ್ರೋ ಅಂತ ಇದ್ದಾರೆ. ಅವ್ರು ನನಗೆ ತುಂಬ ಯೂಟ್ಯೂಬ್ ಬಗ್ಗೆ ತುಂಬ ನಾಲೆಡ್ಜ್ ಕೊಟ್ಟಿದ್ದಾರೆ. ಅವರು ಕೂಡ ನನಗೆ ಇವಾಗ ಹೇಳ್ಕೊಡ್ತಾ ಇದ್ದಾರೆ. ಅದೊಂಥರ ಪರ್ಸ್ನಲ್ ಗೈಡರ್ ಥರ ಆಗಿದ್ದಾರೆ. ನಂಗೆ ತುಂಬ ಖುಷಿಯಾಗುತ್ತೆ. ಆ ಕೆಲಸ ನಾನು ವರ್ಕ್ ಮಾಡೋ ಜಾಗದಲ್ಲಿ ಅವ್ರು ನನಗೆ ಸಿಕ್ಕಿರೋದು ನನ್ನ ಪುಣ್ಯನೇ ಅನ್ಕೋತೀನಿ. ಯಾಕಂದರೆ ನನಗೆ ಯೂಟ್ಯೂಬ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಯೂಟ್ಯೂಬ್ ಬಂದರೆ ಏನು ಅಂತ ನಾಲೆಡ್ಜ್ ಕೊಟ್ಟಿದ್ದು, ಮತ್ತು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದು, ಮತ್ತು ಆ ಥರ ಎಡಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಎಡಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಒಂದು ಫ್ರೇಮಲ್ಲಿ ಯಾವ ಥರ ಎಡಿಟ್ ಬೇಕು, ಯಾವ ಥರ ಐಡಿಯಾಗಳು ಬೇಕು ಅಂತ ಎಲ್ಲ ಅಖಿಲ್ ಬ್ರೋ ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಅಖಿಲ್ ಬ್ರೋ. ಆಮೇಲೆ ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ, ಯಾವಾಗ ಸ್ಟಾರ್ಟ್ ಮಾಡ್ತೀಯೋ ಯೋಗೇಶ್ ವೀಡಿಯೋನ, ಯಾವ ಥರ ಕಂಟೆಂಟ್ ಮಾಡ್ತಾಯಿದ್ಯಾ ಅಂತ ಎಲ್ಲ ಕೇಳೋರು. ಮತ್ತು ಒಬ್ಬರು ನೆಗೆಟಿವ್ ಆಗು ಕೇಳೋರು, ಏನೋ ಹುಮ್ಮಸ್ಸಲ್ಲಿ ಒಂದು 2-3 ವೀಡಿಯೋ ಬಿಟ್ಟ, ಇನ್ನು ಆಗಲ್ಲ ಬಿಡು, ಅವ್ನ ಕೈಲಿ ಏನು ಮಾಡ್ತಾನೆ ಅಂದ್ಕೊಂಡೆಲ್ಲ ಅಂತಂದರು. ಅದು ಪರವಾಗಿಲ್ಲ, ಯಾಕಂದರೆ ಈ ಥರ ಎಲ್ಲ ಆಗ್ತಾಯಿರುತ್ತೆ. ಸ್ಟಾರ್ಟಿಂಗಲ್ಲಿ ಈ ಥರ ಎಲ್ಲ ಆಗ್ತಾಯಿರುತ್ತೆ. ಅದಕ್ಕೆ ಎಲ್ಲ ತಾಳ್ಮೆ ಅಂತಾರಲ್ಲ, ಆ ತಾಳ್ಮೆಲ್ಲ ತಟ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ ಕಮ್ಮಿನೇ ಆದರೂ ನನಗೆ ನೀವೆಲ್ಲ ಕೊಟ್ಟಿರೋ ಪ್ರೀತಿ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದೊಂದು ಮೆಟ್ಲೇರಬೇಕು ಅಂದ್ರೂ ಒಂದೊಂದು ಕಷ್ಟಗಳು ಬರುತ್ತೆ, ಒಂದೊಂದು ಫೇಸ್ ಮಾಡಬೇಕಾಗುತ್ತೆ. ಅದೆಲ್ಲ ಮಾಡ್ತೀನಿ. ನಾನು ಚಿಕ್ಕ ವಯಸ್ಸಿಂದನೂ ಫೇಸ್ ಮಾಡ್ಕೊಂಡೇ ಬಂದಿದ್ದೀನಿ. ಮತ್ತು ನಿಮಗೆಲ್ಲ ಅನ್ಕೋಬೋದು, ಏನಕ್ಕೆ ನೀನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಏನಕ್ಕೆ ಇವನು ಇವಾಗ ಯೂಟ್ಯೂಬ್ ಅಂತ ಇಟ್ಕೊಂಡಿದ್ದಾನೆ ಅಂತ. ನಾನು ಚಿಕ್ಕ ವಯಸ್ಸಿಂದ ಒಬ್ಬರು ಕೇಳ್ತಾರೆ, ಅರ್ನಿಂಗ್ಸ್ಗೋಸ್ಕರ ಮಾಡ್ತಾಯಿದ್ದೀವಿ, ಯೂಟ್ಯೂಬಲ್ಲಿ ಎಲ್ಲರೂ ದುಡ್ಡು ಮಾಡ್ತಾಯಿದ್ದಾರೆ, ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಇಳಿತೀನಿ ಅಂತ ಅಂದ್ಕೊಂಡಿದ್ದೀರಾ. ಯಾಕಂದರೆ ಅದು ಕೂಡ ಹೌದು. ಯಾಕಂದರೆ ನಾನು ಯಾವುದೇ ಕೆಲಸವನ್ನು ಫ್ರೀಯಾಗಿ ಮಾಡಲ್ಲ. ನಾನು ಯಾಕೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಹೊಸ ಜಾಗಗಳನ್ನ ನೋಡೋದು, ಹೊಸ ಜನರ ಜೊತೆ ಬೆಳೆಯೋದು, ಅಂದರೆ ಗೊತ್ತಿರೋರ ಜೊತೆ ಇರೋದಕ್ಕಿಂತ ಗೊತ್ತಿಲ್ಲದೇ ಇರೋರ ಜೊತೆ ಹೋಗಿ ಅವರ ಮನಸ್ಸನ್ನ ತಿಳ್ಕೊಳ್ಳೋದು, ಮತ್ತು ಅವರು ಯಾವ ಥರ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾರೆ ಅಂತೆಲ್ಲ ತಿಳ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನನಗೆ ಯಾಕೆ ಜಾಗಗಳನ್ನ ನೋಡೋದು ತುಂಬ ಇಷ್ಟ, ಸುಮ್ಮನೆ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೋದಲ್ಲ, ಫ್ಯಾಮಿಲಿ ನೋಡ್ಕೊಬೋದಲ್ಲ ಅಂತ ತುಂಬ ಜನ ಹೇಳ್ತಾರೆ. ನಿಂಗೇನು ಸಿಗುತ್ತೆ ಇದರಿಂದ? ನನಗೇನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನನಗೆ ಖುಷಿ ಸಿಗುತ್ತೆ ಈ ಥರ ಎಲ್ಲ ಹೋದಾಗ, ಅಡ್ವೆಂಚರಸ್ ಮಾಡಿದಾಗ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಎಲ್ಲರೂ ಕಾರ್ಟೂನ್ ನೆಟ್ವರ್ಕ್ ನೋಡ್ಕೊಂಬಂದರೆ, ನಾನು ಡಿಸ್ಕವರಿ ಚಾನಲಲ್ಲಿ ಬೇರ್ ಗ್ರಿಲ್ಸ್ ಅವ್ರದ್ದು ನೋಡ್ಕೊಂಬರ್ತಾಯಿದ್ದೆ. ಅವರ ಹೊಸ ಜಾಗಗಳು ನೋಡ್ತಾರೆ ಅಂತ ನಾನು ಮೊದಲನೇ ವೀಡಿಯೋದಲ್ಲಿ, ಇಂಟ್ರೊಡಕ್ಷನ್ ವೀಡಿಯೋದಲ್ಲೇ ತಿಳಿಸಿದ್ದೀನಿ. ಯಾಕಂದರೆ ಅವ್ರು ನಂಗೆ ತುಂಬ ಇಷ್ಟ. ಯಾಕಂದರೆ ಕಾಡಲ್ಲಿರೋದು, ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡೋದು, ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ನಂಗೆ ತುಂಬ ಇಷ್ಟ. ಅದನ್ನೆಲ್ಲ ಮಾಡ್ತೀನಿ. ಅದು ಕೂಡ ಪ್ಲ್ಯಾನಿಂಗಲ್ಲಿದೆ. ಮತ್ತು ಈಗ ತುಂಬ ದಿನಗಳಾದಮೇಲೆ ತುಂಬ ಫುಲ್ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಪಾಸಿಟಿವ್ ವೈಬ್ಸ್ ಫುಲ್ ಆಗಿದೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಅಂತ ನಿಮಗೆಲ್ಲ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಹೊಸ ಕಂಟೆಂಟ್ಗಳನ್ನ ಕೊಡ್ತಾನೆ ಇದ್ದೀನಿ. ಯಾಕಂದರೆ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಈ ಥರ ಹೊಸಗಳನ್ನ ವೀಡಿಯೋ ನೋಡೋದ್ರಿಂದ. ಮತ್ತು ನನಗೂ ನಾಲೆಡ್ಜ್ ಬೆಳೀತಾ ಹೋಗುತ್ತೆ. ಈ ಜಾಗದಲ್ಲಿ ಈ ಥರ ಎಲ್ಲ ಇರುತ್ತೆ ಅಂತ ತಿಳ್ಕೊಬೋದು. ನಾನು ನಾಲೆಡ್ಜ್ ಗೇನ್ ಮಾಡ್ಬೋದು. ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಆದಷ್ಟು ನಿಮಗೆ ಒಳ್ಳೆ ರೀತಿಯಾದಂಥ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮಗೆ ಒಳ್ಳೆಯ ಕಂಟೆಂಟ್ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಯಾರ್ಯಾರು ನೋಡ್ತಾರೋ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ನನಗೇನಾದರೂ ತಿದ್ಕೋಬೇಕು ಅಂತ ಇದ್ದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಫುಲ್ ಏನು ಕಲ್ತಿಲ್ಲ, ನಾನು ಇವಾಗ ಬಿಗಿನರು. ತುಂಬ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಕಲಿಯೋದೇ ಇದೆ. ಯಾಕಂದರೆ ನನಗೆ ಫುಲ್ಲು ನಂಗೆ ಸಪೋರ್ಟಾಗಿ ಅಖಿಲ್ ಬ್ರೋ ಒಬ್ಬರು ಸಿಕ್ಕಿದ್ದಾರೆ. ಅವ್ರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಮಾಡ್ತಾರೆ ಕೂಡ. ಯಾಕಂದರೆ ಅವರಂಥ ಗುಡ್ ಹ್ಯೂಮನ್ ಬೀಯಿಂಗ್ ನಾನು ಎಲ್ಲೂ ನೋಡಿಲ್ಲ.
ತುಂಬ ಹೆಲ್ಪ್ ಮಾಡ್ತಾರೆ ಅವ್ರು. ನನಗಲ್ಲಿದ್ದೆ ಅಂತಂದರೆ ಯಾವುದಾದ್ರೂ ವೀಡಿಯೋ ಮಾಡಬೇಕು ಅಂತಂದರೆ ಏನು ಕಂಟೆಂಟ್ ಕೊಡಬೇಕು, ಏನು ಮಾತಾಡಬೇಕು ಅಂತ ಎಲ್ಲ ಇನ್ವೆಸ್ಟಿಗೇಷನಲ್ಲಿದ್ದೆ. ಅದು ಪ್ಲ್ಯಾನಿಂಗ್ ಎಲ್ಲ ಆಗಿದೆ. ಮತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ವಿಪ್ಮೆಂಟ್ನ ತೊಗೊಂಡಿದ್ದೀನಿ. ಅದನ್ನೆಲ್ಲ ನಿಮಗೆಲ್ಲ ತೋರಿಸ್ತೀನಿ ಇವಾಗ. ನೋಡೋಣ ಬನ್ನಿ. ಇದು ಮೈಕು, ಬಯೋಮೈಕ್ ಅಂತ. ನಾನು ಏನಾದ್ರು ಮಾತಾಡಬೇಕು ಅಂತ ಅಂದರೆ ಇಲ್ಲಿ ಫಿಕ್ಸ್ ಮಾಡಿಕೊಂಡು ಮಾತಾಡಿದ್ರೆ ಸ್ವಲ್ಪ ಕ್ಲಿಯರಾಗಿ ಕೇಳಿಸುತ್ತೆ ಮೇಲಿಂದ ವಾಯ್ಸು. ಅದು ನೋಡೋಕ್ಕೆ ಈ ಥರ ಸಿಗುತ್ತೆ. ಮತ್ತು ಐಫೋನ್ ಬೇಕು ಅಂದರೆ ಐಫೋನ್ ಕನೆಕ್ಟರ್ ಕೂಡ ಕೊಟ್ಟಿರ್ತಾರೆ. ಮತ್ತು ಇದನ್ನು ಫೋನ್ ಕನೆಕ್ಟ್ ಮಾಡಿಕೊಂಡು ಇದನ್ನು ಬ್ಲೂಟೂತ್ ಥರ ಯೂಸ್ ಮಾಡ್ಕೊಬೋದು. ಮತ್ತು ಫೋನ್ದು ಸೆಲ್ಫಿ ಸ್ಟಿಕ್ ತೊಗೊಂಡೆ. ಅದು ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಡೇಸ್ ಎಲ್ಲ ಇತ್ತಲ್ಲ, ಅದರಲ್ಲಿ ಆ ಥರ ಟೈಮಲ್ಲಿ ತೊಗೊಳ್ಳಿ. ಯಾಕಂದರೆ ನಿಮಗೆ ಒಂದು 80% 70%ವರೆಗೂ ಆಫರ್ ಇರುತ್ತೆ. ನನಗೆ ಆಮೇಲೆ ಒಂದು ಚಿಕ್ಕದು ಇದು ತೊಗೊಂಡೆ, ಸ್ಟವ್ ತೊಗೊಂಡಿದ್ದೀನಿ. ಫ್ಲೆಕ್ಸಿಬಲ್ ಸ್ಟವ್ ಥರ. ನಿಮಗೆಲ್ಲ ಇಂಟ್ರೆಸ್ಟ್ ಆಗಿ ಇವನು ಇದೆಲ್ಲ ತೊಗೊಂಡಿದ್ದಾನೆ, ಸ್ಟವ್ ಬೇರೆ ತೊಗೊಂಡ್ಬಿಟ್ಟಿದ್ದಾನೆ, ಏನು ಮಾಡ್ತಾನೆ ಇವಾಗ ಅಂತ ಎಲ್ಲ ಅನ್ಕೋತಾ ಇರ್ತೀರ. ನಿಜ, ತುಂಬ ಫ್ಲೆಕ್ಸಿಬಲ್ ಸ್ಟವ್ ಇದು. ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೋಬೋದು. ಒಂಥರ ಕರ್ಚೀಫ್ ಥರ ಮಡಚಿ ಜೋಬಲ್ಲಿ ಇಟ್ಕೋಬೋದು, ಆ ಥರ ಇದೆ. ಫುಲ್ ಟ್ರೆಕ್ಕಿಂಗ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತಿದ್ದು. ಮತ್ತು ಅದಕ್ಕೆ 2 ಬರ್ನಲ್ ಕೊಟ್ಟಿದ್ದಾರೆ, ಪ್ರೀಮಿಯಂ ಬರ್ನರ್ ಅಂತ. ಇದನ್ನು ನೀವು ಆದಷ್ಟು ಕೋಲ್ಡ್ ಇರೋ ಕಡೆ ಸ್ಟೋರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಫುಲ್ ಹೀಟ್ ಇರೋ ಕಡೆ ಅಂತ ಇಡಬೇಡಿ ಇದನ್ನು. ಮತ್ತು ನನಗೆ ಇಷ್ಟ ಆಗಿದ್ದೇನು ಅಂತಂದರೆ ಈ ಟಾರ್ಚು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನೋಡೋಕ್ಕೆ ಚಿಕ್ಕದಾಗಿದೆ ಅಷ್ಟೇ, ಇದು ಚಿಕ್ಕದಾಗಿದೆ, ಫುಲ್ ಚಿಕ್ಕದು. ನಾನೊಂದು ಬೆಳ್ಳಷ್ಟು ಬರ್ಬೋದು, ಆದರೆ ಪವರ್ ಮಾತ್ರ ಫುಲ್ ಜೋರಾಗಿ ಬರುತ್ತೆ. ಇದು ಫುಲ್ ಜೋರಾಗಿ ಬರುತ್ತೆ. ಈ ಪ್ರಾಡಕ್ಟ್ಸ್ಗಳದ್ದು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕಿಗೆ ಹೋದರೆ ನಿಮಗೆ ಈ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಮತ್ತು ಇದು ಅಷ್ಟೇ, ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದ್ದು ಈ 2 ಪ್ರಾಡಕ್ಟು ಇದರಲ್ಲಿ. ಅದು ಇಷ್ಟ ಅದೆಲ್ಲ ಯೂಸ್ಫುಲ್ ಆಗುತ್ತೆ. ತುಂಬ ಇದೊಂಥರ ಚಿಕ್ಕದಾಗಿದೆಯಲ್ಲ, ಚಿಕ್ಕದಾಗಿದೆಯಲ್ಲ, ಅದಕ್ಕೆ ಇಷ್ಟ ಆಯಿತು ನನಗಿದು. ಆಮೇಲೆ ನಿಮಗೆ ಸರ್ಪ್ರೈಸಿಂಗ್ ಆಗಿ ನಾನು ಒಂದು ಕಡೆ ಜಾಗಕ್ಕೆ ಹೋಗಿ ಅದ್ರ ಬಗ್ಗೆ ಅಲ್ಲಿ ಸ್ಟೇ ಮಾಡೋಕ್ಕೋಸ್ಕರ ನಾನು ಒಂದು ಟೆಂಟ್ನ ತೊಗೊಂಡಿದ್ದೀನಿ. ಇದು ಕೂಡ ಬಿಗ್ ಬಿಲಿಯನ್ ಡೇಸಲ್ಲಿ ತೊಗೊಂಡಿದ್ದು. ಕಮ್ಮಿ ಬೀಳ್ತು ನನಗೆ, ಏನು 1K ಆಗ್ತು. ನಿಮಗೆ ಆ ಲಿಂಕಲ್ಲಿ ಹೋದರೆ ನಿಮಗೆ ತುಂಬ ಕಮ್ಮಿಗೆ ಸಿಗುತ್ತೆ. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಇನ್ನು ಮುಂದೆ ನಾನು ತುಂಬ ವೀಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಬಿಡ್ತೀನಿ, ನಿಮಗೆಲ್ಲ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಮತ್ತು ನನ್ನ ವೀಡಿಯೋಗಳ್ನ ಯಾರ್ಯಾರು ನೋಡ್ತಾರೋ ಅವ್ರಿಗೆಲ್ಲ ತುಂಬ ಖುಷಿ ಕೊಡುತ್ತೆ, ಮತ್ತು ನಿಮಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಮತ್ತು ನಾನು ಯಾವುದೇ ಒಂದು ವೀಡಿಯೋ ಕೂಡ ತುಂಬ ಶ್ರದ್ಧೆಯಿಂದ ಮಾಡ್ತೀನಿ. ಫುಲ್ 100% ಎಫರ್ಟ್ ಹಾಕಿನೇ ಮಾಡ್ತೀನಿ ನಾನು. ಯಾಕಂದರೆ ಒಂದು ವೀಡಿಯೋ ಚೆನ್ನಾಗಿ ಬರಬೇಕು ಅಂತ ಅಂದರೆ ಅದು ಹಿಂದೆ ಬ್ಯಾಕ್ ಸ್ಕ್ರೀನ್ ಕೂಡ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಬ್ಯಾಕ್ ಸ್ಕ್ರೀನ್ ನಾವು ಹೆಂಗೆ ಸಪೋರ್ಟ್ ಕೊಡ್ತೀವೋ ಅದೇ ಥರ ನಾವು ಮೇನ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ವಾಯ್ಸ್ ಕ್ಲಿಯರಿಟಿ ಆಗ್ಬೋದು, ನಿಮಗೆ ನೋಡೋರಿಗೆ ತುಂಬ ಫ್ಲೆಕ್ಸಿಬಲ್ ಆಗಿ ತುಂಬ ಇಂಟ್ರೆಸ್ಟಿಂಗಾಗಿ ಒಂದೇ ಫೋಕಸ್ಸಿಂದ ನೋಡೋ ಥರ ಇರಬೇಕು. ಆ ಥರ ಎಲ್ಲ ನಾನು ಫುಲ್ ಎಫರ್ಟ್ ತೊಗೊಂಡೇ ಮಾಡ್ತೀನಿ. ಯಾವುದೇ ಕೆಲಸ ಕೂಡ ಬೇಕಾಬಿಟ್ಟು ಅಂತೂ ಮಾಡಲ್ಲ ನಾನು. ಮತ್ತು ನಾನು ಹೆಂಗೆ ವಾಯ್ಸ್ ಕಂಟೆಂಟ್ ಕೊಡ್ತೀನಿ ಅಂದರೆ ಇಲ್ಲಿ ರೆಕಾರ್ಡಿಂದ, ಮತ್ತು ನಂದು GoPro ಇದೆ. ಅದಕ್ಕೆ ನಾನು ಜಾಸ್ತಿ ಫೋನಲ್ಲಿ ಎಡಿಟ್ ಮಾಡೋದು, ಸಿಸ್ಟಮಲ್ಲಿ ಎಡಿಟ್ ಮಾಡಲ್ಲ ನಾನು. ಯಾಕಂದರೆ ಫೋನಲ್ಲಿ ನೀವು ಎಡಿಟ್ ಮಾಡೋದನ್ನೇ ನಿಮಗೆ ತುಂಬ ಬೇಗ ಕಲ್ತ್ಕೋತೀರ ನೀವು ಎಡಿಟಿಂಗೆಲ್ಲ. ನಾನು ಎಡಿಟಿಂಗ್ಗೆ VN ಆ್ಯಪು ಮತ್ತು ಇನ್ಶಾಟ್ ತುಂಬ ಯೂಸ್ ಮಾಡ್ತೀನಿ. ಮತ್ತು ಫೋಟೋಸ್ನ ಮಾಮೂಲಿ ಲೋಗೋಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಮತ್ತು ಥಂಬ್ನೇಲ್ ಕ್ರಿಯೇಟ್ ಮಾಡೋಕ್ಕೆ ಫೋಟೋಶಾಪ್ನ ಯೂಸ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿದೆ. ಮತ್ತು ಬಿಗಿನರ್ಸ್ಗೆ ಮತ್ತು ನನಗೆ ಎಲ್ರಿಗೂ ಆ ಫೋಟೋಶಾಪೇ ತುಂಬ ಅವರು ಎಲ್ಲ ಕಲ್ತಿರೋದು ಬಿಗಿನರ್ಸಿಂದ. ಇದು ಯಾರು ದೊಡ್ಡ ಯೂಟ್ಯೂಬರ್ ಆಗಿರೋ ಅವರೆಲ್ಲ ಚಿಕ್ಕ ಇದರಲ್ಲೇ ಕಲ್ತ್ಕೊಂಡೋಗಿರೋದು. ನಾನಿವಾಗ ಅದರಲ್ಲೇ ಕಲಿತಾ ಇದ್ದೀನಿ. ಮತ್ತು ಇನ್ನು ಮುಂದೆ ನಿಮಗೆ ಒಳ್ಳೆ ರೀತಿಯಾದ ಕಂಟೆಂಟ್ನ ಕೊಡ್ತೀನಿ, ನಿಮ್ಮ ಮುಂದೆ ಫೋಕಸ್ ಆಗಿರ್ತೀನಿ ಅಂತಾರೆಲ್ಲ ನಿಮಗೆ ಪ್ರಾಮಿಸ್ ಮಾಡ್ತಾ
ವೀಡಿಯೋಗಳನ್ನ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಪಾಸಿಟಿವ್ ವೈಬ್ಸ್ ನಾನು ಫುಲ್ ಪಾಸಿಟಿವ್ ಆಗಿರೋದ್ರಿಂದ ನೀವು ವೀಡಿಯೋ ಮಾಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ಮುಂಚೆ ಎಲ್ಲ ಮಾತಾಡ್ಬೇಕಾದ್ರೆ ತೊದಲಿಸ್ತಾ ಇದೆ, ಕಾನ್ಫಿಡೆನ್ಸ್ ಆಗಿರ್ತಾರಿಲ್ಲ. ಇವಾಗ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಾಯಿದ್ದೀನಿ, ನನಗೆ ಆಶ್ಚರ್ಯ ಆಗ್ತಾಯಿದೆ ಈ ಥರ ಮಾತಾಡ್ತಾಯಿದ್ದೀನಿ ಅಂತ. ಮತ್ತು ನಾನು ಇನ್ನೂ ಏನಾದ್ರು ಕಲ್ತ್ಕೋಬೇಕು ಅನ್ನೋದು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಮತ್ತು ನಿಮಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ನಾನು ವೀಡಿಯೋನ ಶೇರ್ ಮಾಡಿ. ಯಾಕಂದರೆ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನನಗೆ ಯಾಕೆ ಹಿಂಗೆ ಯೂಟ್ಯೂಬ್ ಹೇಗೆ ಕೀಳ್ದುಬಿಟ್ಟಿದೆ ಅಂತಂದರೆ ನಂಗೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಇಲ್ಲಿ ಹೋಗೋದೆಲ್ಲ. ಮತ್ತು ನನಗೆ 16 ವರ್ಷದಿಂದ ಇರಬೇಕಾದ್ರೂ ನಾನು ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ನನಗಂತೂ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಾಕಾಗಿ ಹೋಗಿದೆ. ಯಾಕಂದರೆ ಕೆಲಸ ಮಾಡು, ಮನೆಗೆ ಬಾ, ಮನೆ ನೋಡ್ಕೊ. ನಾನು ಅಷ್ಟೊಂದೇನು ನೋಡ್ಕೊಳ್ತಾ ಇರಲಿಲ್ಲ, ಆದರೂ ನನ್ನ ಕೈಲಾದಷ್ಟು ನಾನು ನೋಡ್ಕೊಳ್ತಾ ಇದ್ದೆ. ನನಗೆ 16 ವರ್ಷದಿಂದ ಇರಬೇಕಾದ್ರೂ ನಾನು ಕೆಲಸ ಮಾಡ್ಕೊತಾನೆ ಬಂದಿದ್ದೀನಿ. ಈಗ ನನಗೆ ನೆಕ್ಸ್ಟ್ ಇಯರ್ ಬಂದರೆ 22 ತುಂಬುತ್ತೆ. ಅದ್ರಲ್ಲಿ ನಾನು 16 ವರ್ಷದಿಂದ 27 ವರ್ಷ ನಾನು ಬರೀ ವೇಸ್ಟೇ ಮಾಡಿದ್ದೀನಿ. ಇನ್ನು ಮುಂದೆ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾವು ಎಷ್ಟು ದಿನ ಇರ್ತೀವೋ ಹೋಗ್ತೀವೋ ಗೊತ್ತಿಲ್ಲ. ಅಷ್ಟರಲ್ಲಿ ನಾವು ಲೈಫ್ನ ಎಂಜಾಯ್ ಮಾಡಿಕೊಂಡು, ಹಾಗಂತ ಫ್ಯಾಮಿಲಿನ ನೋಡ್ಕೊಳ್ದಿರೋ ಅಂತಲ್ಲ, ಫ್ಯಾಮಿಲಿನ ನೋಡಿಕೊಂಡು ನಮ್ಮ ಟೈಮ್ ಸಿಕ್ಕಿದಾಗ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ವೀಡಿಯೋಗಳ್ನ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು ನಾನು ತಿಳಿಸ್ತೀನಿ. ಯಾಕಂದರೆ ಲೈಫ್ ಇರೋದು ಒಂದೇ ಒಂದು ಸರಿ, ಮನುಷ್ಯ ಜನ್ಮ ಬರೋದು ಎಷ್ಟೋ ವರ್ಷಕ್ಕೆ ಒಂದು ಸರಿ ಅಂತ ದೊಡ್ಡವ್ರು ಹೇಳ್ತಾರೆ. ಆ ಮನುಷ್ಯ ಜನ್ಮನ ನಾವು 100% ಆಗಿಲ್ಲ ಅಂತಂದ್ರೂ ಒಂದು 70% ಆದರೂ ಯೂಸ್ ಮಾಡಿಕೊಳ್ಳೇಬೇಕು. ಅದನ್ನು ನಾನು ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನೊಬ್ಬನೇ ನೋಡಲ್ಲ, ಒಂದು ಜಾಗಕ್ಕೆ ಹೋಗಬೇಕು ಅಂತ ಅಂದಾಗ ನಾನು ಕ್ಯಾಮ್ರಾನ ಕ್ಯಾರಿ ಮಾಡ್ತೀನಿ. ಮತ್ತು ನಿಮಗೂ ಎಲ್ಲ ಹೊಸ ಜಾಗಗಳನ್ನ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ನಿಮ್ಗೊಂಥರ ಇಂಟ್ರೆಸ್ಟಿಂಗ್ ಬರೋ ಥರ ಒಂದು ಕಂಟೆಂಟ್ ಕೊಡ್ತೀನಿ ಅಂತ ನಾನು ನಿಮಗೆಲ್ಲ ಪ್ರಾಮಿಸ್ ಮಾಡ್ತೀನಿ. ಮುಂದೆ ಬರೋ ವೀಡಿಯೋಗಳೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮ YS ಕನ್ನಡಿಗ ಮಾಡುವ ಧನ್ಯವಾದಗಳು. ಸಿ ಯು ಗೈಸ್.